ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CWRC ಆದೇಶ ಮಾಡಿರುವುದನ್ನು ಖಂಡಿಸಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಈ ರೀತಿಯಂಥ ಪ್ರತಿಭಟನೆಗಳು ಜೋರಾಗ್ತಾ ಇದೆ, ಆಕ್ರೋಶ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಂಡ್ಯದ ವಿವಿಧೆಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಒಂದು ಆದೇಶ ರೈತರ ವಿರುದ್ಧವಾದಂಥ ಆದೇಶ ಆಗಿದೆ, ರೈತರಿಗೆ ಮರಣ ಶಾಸನ ಬರೆದಂಥ ಆದೇಶ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸಂಪೂರ್ಣವಾಗಿ ಹೆದ್ದಾರಿಯನ್ನು ತಡೆದು ಒಂದು ರೈತರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಷ್ಟು ಮಟ್ಟಿಗೆ ಪ್ರತಿಭಟನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆಯಿಂದನೂ ಕೂಡ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಾಕಷ್ಟು ರೈತರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಆದೇಶ ಒತ್ತಾಯ ಇರುವಂಥದ್ದು, ಈ ಒಂದು ಆದೇಶವನ್ನು ಹಿಂಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಈಗ ನಮ್ಮ ಜೊತೆ ಒಂದಷ್ಟು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ರಾಜ್ಯ ಸರ್ಕಾರ ವಾದವನ್ನು ಮಂಡನೆ ಮಾಡೋದ್ರಲ್ಲಿ ವಿಫಲ ಆಯ್ತಾ ಅಂತ? ಹೌದು ಸರ್, ಖಂಡಿತ ವಿಫಲ ಆಗಿದೆ. ಯಾಕೆ ಅಂತ ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಡಿಮೆ ನೀರಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು, ಮೈಸೂರು, ಮಂಡ್ಯ ಈ ಭಾಗದ ಜನರಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು CWRC ಏನು ತೀರ್ಮಾನ ಕೊಟ್ಟಿದೆ ಆ ತೀರ್ಮಾನದಂತೆ ರಾಜ್ಯ ಸರ್ಕಾರ ನಡ್ಕೊಬರ್ತದೆ. ಎಲ್ಲರೂ ಅಷ್ಟೇ, ಈಗ ಕಾಂಗ್ರೆಸ್ನವರು ಬಿಟ್ಟಿದ್ದಾರೆ ನೀರ, JDSನವರು ಬಿಟ್ಟಿದ್ದಾರೆ, BJPಯವರು ಬಿಟ್ಟಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದವರು ಅಯೋಗ್ಯರೇ. ಕಾವೇರಿ ಕಾವೇರಿ ನೀರಿನ ವಿಚಾರದಲ್ಲಿ ಯಾರೂ ಕೂಡ ಬಗೆಹರಿಸುವಂಥ ನಿಟ್ಟಿನಲ್ಲಿ ತೀರ್ಮಾನ ತಗೋತಾ ಇಲ್ಲ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅಂತೇಳಿ ನಾವು ನಿರಂತರವಾಗಿ ಇನ್ನು ಮುಂದೆ ಹೋರಾಟ ಮಾಡ್ತೀವಿ. ಅವರೇನಾದರೂ ಈ ಹೋರಾಟಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಕಾವೇರಿ ನದಿಗಿಳಿದು ಅಯೋರಾತ್ರಿ ಧರಣಿ ಮಾಡ್ತಾ ಆ ನದಿ ಒಳಗೆ ಚಳುವಳಿ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ತಮಿಳುನಾಡಿನ ರೈತರು ಕೇಳ್ತಾ ಇರುವಂಥದ್ದು ಬೆಳೆಗಳಿಗೆ, ನಮ್ಮ ರೈತರುಗಳಿಗೆ ಬೆಳೆಗಳಿಗಿಲ್ಲ, ನಾವು ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಅಂತ ಹೇಳ್ತಾ ಇರುವಂಥದ್ದು. ಸರ್, ಈಗ ವಾಸ್ತವಾಂಶ ಏನಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ನಾವು ಮಂಡ್ಯ ಜಿಲ್ಲೆ, ಈಗ ಕರ್ನಾಟಕದ ರಾಜ್ಯ ರೈತರಿಗೆ ನೀರು ಕುಡಿಯೋಕ್ಕೆ ಮಾತ್ರ ಮಡಿಕೊಂಡಿರೋದು, ಬೆಳೆಗಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಒಂದು ಗಟ್ಟಿ ನಿರ್ಧಾರ ತಗೋಬೇಕು. ಇವತ್ತು ತಮಿಳ್ನಾಡವ್ರು ಏನು ಕೇಳ್ತಾವ್ರೆ, ಇವತ್ತು ಬೆಳೆಗೆ ಕೇಳ್ತಾವ್ರೆ. ಅದಾಗ ಗಟ್ಟಿ ನಿರ್ಧಾರ ತಗೊಂಡು ನಾವು ನೀರು ಬಿಡಿಕ್ಕೆ ಆಯ್ಕಿಲ್ಲ, ನೀವೇನೇ ತೀರ್ಮಾನ ತಗೊಂಡ್ರು ನಾವು ಕುಡಿಯೋಕ್ಕೆ ಮಾತ್ರ ಮಡಿಕೊಂಡಿರೋದು ಅಂತೇಳಿ ಮಂಡ್ಯದಲ್ಲಿ ಸುಮಾರು 50ರಿಂದ 60 ಲಕ್ಷ ಟನ್ ಕಬ್ಬ ಒಣಗಿಸಿ ಹಾಳು ಮಾಡೋರೆ. ಮಂಡ್ಯ ಜಿಲ್ಲೆ ರೈತರ ಬಾಯಿಗೆ ಮಣ್ಣಾಕವ್ರೆ. ಈಗ ಅವ್ರ ತೀರ್ಮಾನ ಬದ್ಧತೆ ಏನಾರ ಉಳಿಸ್ಕೊಂಡಿಲ್ಲ ಅಂದರೆ ಎಲ್ಲ ರಾಜಕೀಯ ಪಕ್ಷದವ್ರನ್ನೂ ದೂರ ಮಾಡಬೇಕಾಯ್ತದೆ. ಏನು ಇವತ್ತು ನಿರ್ವಹಣಾ ಮಂಡಳಿ ಕಣ್ಣಿದ್ದು ಕುರುಡನಂತೆ ನಾಟಕ ಆಡ್ತಾವ್ರೆ, ಕಣ್ಣಿದ್ದು ಕುರುಡರಂತೆ. ಇಲ್ಲೇ ಹಾಹಾಕಾರ ಬಂದಿದೆ, ನೀರು ಕುಡಿಯೋ ನೀರಿಗೆ ಹಾಹಾಕಾರ ಬಂದಿದೆ. ಅಂಥದ್ರಲ್ಲಿ ತಮಿಳ್ನಾಡಿಗೆ ಬೆಳೆಗೆ ಕೊಡ್ಲಿ ಅಂತ ಹೇಳ್ತಾರಲ್ಲ, ಅವ್ರಿಗೇನು ಮಾನವೀಯತೆ ಇಲ್ವಾ? ಇವ್ರಿಗೆ ಏನೈತೆ ಅಂದರೆ ದಿನೇ ದಿನೇ ನ್ಯಾಯಾಂಗಕ್ಕೆ ಗೌರವ ಕಳ್ಕೊತಾರೆ. ಇವರು ಒಂದು ಕಮಿಟಿ ಮಾಡಿದ್ರೆ ಅದು ಒಂದು ನ್ಯಾಯಾಂಗ, ಆ ನ್ಯಾಯಾಂಗನ ಗೌರವ ಕಳ್ಕೊಬಿಡ್ತಾರೆ. ಈ ಥರದ ತೀರ್ಮಾನ ಒಂದು ರಾಜ್ಯದ ಪರ ಕೊಡ್ತಾಯಿದ್ರೆ ನ್ಯಾಯಾಂಗದ ಗೌರವ ಕಳ್ಕೊಬಿಡ್ತಾರೆ. ಕೊಡುವಾಗ ಭಾಳ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋಬೇಕು. ಯಾಕೆ ಅಂದರೆ ಇವ್ರನ್ನ ಎರಡೂ ರಾಜ್ಯದವರು ಒಂದು ಸಮಾನತೆ ಕಾಣಬೇಕು. ಅಂದರೆ ವಾಸ್ತವ ಅರಿತಾ ಇಲ್ಲ ಇವರು ಅಂತ. ವಾಸ್ತವ ಗೊತ್ತಿಲ್ಲ ಇವ್ರಿಗೆ. ವಾಸ್ತವ ತಿಳಿಸೋದ್ರಲ್ಲಿ ಕರ್ನಾಟಕದ ರಾಜಕಾರಣಿಗಳು ಫೇಲ್ ಆಗೈತೆ. ಕರ್ನಾಟಕದವರು ಸರಿಯಾದ ವಾಸ್ತವ ಕೊಟ್ಟು ಇಂಥ ಪರಿಸ್ಥಿತಿಲಿ ನಮಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನಾವೆಲ್ಲಿಂದ ಬಿಡ್ವಿ ಅಂತ ವಾಸ್ತವ ಕೊಡಬೇಕಾಯ್ತು. ಹಾಗೆ ಇಷ್ಟು ರೈತರ ಮಾತುಗಳಾಗಿರುವಂಥದ್ದು. ಅಂದರೆ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸುವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲ ಆಗಿದೆ. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ತಮಿಳುನಾಡಿನ ಪರವಾಗಿ ತೀರ್ಪುಗಳು ಪ್ರತಿ ಬಾರಿ ಬರ್ತಾ ಇದೆ, ರಾಜ್ಯದ ರೈತರುಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9, ಶ್ರೀರಂಗಪಟ್ಟಣ.